ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸಿದ್ಧರಾಜು ಕುಕಿಂಗ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಪಾಲಕ್ ಸೊಪ್ಪಿನ ಚಪಾತಿ, ಶೇಂಗಾ ಚಟ್ನಿ, ಆಲೂಗೆಡ್ಡೆ ಪಲ್ಯ ಯಾವ ಥರ ಮಾಡೋದು, ಹೋಟೆಲ್ ಸ್ಟೈಲ್ ಆಲೂಗೆಡ್ಡೆ ಪಲ್ಯನ ನಾನಿವತ್ತು ನಿಮಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಆ ವಿಡಿಯೋ ಕೊನೆಯವರೆಗೂ ನೋಡಿ. ಮಧ್ಯೆ ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ ಇದರಲ್ಲಿ, ಓಕೆನಾ? ಇವಾಗ ಪಾಲಕ್ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಬಿಸಿನೀರು ಕಾಯೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಅದನ್ನು ಮುಚ್ಚಿಟ್ಕೊಂಡು ನಾವು ಬೇಯಿಸ್ಕೋಬೇಕು. ಇವಾಗ ಪಾಲಕ್ ಸೊಪ್ಪು ಬೆಂದಿದೆ. ಇವಾಗ ಅದನ್ನು ಇನ್ನೊಂದು ಕುದಿಯಷ್ಟು ಕುದಿಸ್ಕೊಂಡು ನಾವು ಒಂದು ತಟ್ಟೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾವು ಇದ್ರ ನೀರನ್ನ ಚೆಲ್ಲಬೇಡಿ ದಯಮಾಡಿ. ಸೊಪ್ಪು ಬೇಯಿಸಿ ಯಾವುದೇ ಕಾರಣಕ್ಕೂ ಅದರ ನೀರು ವೇಸ್ಟ್ ಮಾಡಬೇಡಿ. ಯಾಕಂದರೆ ಅದರ ನೀರಲ್ಲಿ ಸೊಪ್ಪು ಬೇಯಿಸಿ ಅದರ ರಸ ಎಲ್ಲ ಬಿಟ್ಟಿರ್ತಲ್ಲ, ಅದಕ್ಕೋಸ್ಕರ ಅದರ ನೀರನ್ನು ನೀವು ಚಪಾತಿ ಇಟ್ಟು ನಾದಬೇಕಾದ್ರೆ ಅದನ್ನು ಬಳಸ್ಕೊಳ್ಳೋದ್ರಿಂದ ಅದರಲ್ಲಿರ್ತಕ್ಕಂಥ ಐರನ್ ಕಂಟೆಂಟ್, ಕ್ಯಾಲ್ಶಿಯಂ ಎಲ್ಲ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ, ಓಕೆನಾ? ಇವಾಗ ಅದು ಬೆಂದಿದೆ. ಅದನ್ನು ನಾನು ಒಂದು ಪ್ಲೇಟ್ಗೆ ನೀರು ಮತ್ತು ಸೊಪ್ಪು ಎರಡನ್ನೂ ಡಿವೈಡ್ ಮಾಡ್ಕೊತೀನಿ. ಅದನ್ನು ನೀವು ಬೇಗ ಆಗಬೇಕಂದ್ರೆ ತಣ್ಣೀರಲ್ಲಿ ಅದ್ಬಿಟ್ಟು ಸೊಪ್ಪನ್ನು ಜಾರಿಗೆ ಹಾಕೊಳ್ಳಿ. ಇಲ್ಲಾಂದರೆ ಒಂದು 5 ನಿಮಿಷ ಬಿಟ್ಟರೆ ಅದೇ ಎಲ್ಲ ತಣ್ಣಗಾಗಿರುತ್ತೆ. ಆವಾಗ ನೀವು ಅದನ್ನು ರುಬ್ಕೊಂಡ್ರೂ ಆಗುತ್ತೆ. ಇವಾಗ ರುಬ್ಬಿರ್ತಕ್ಕಂಥ ಸೊಪ್ಪಿಂದು ಪ್ಯೂರಿನ ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ. ಅವು ಎರಡನ್ನೂ ಹಾಕ್ಕೊಂಡು ನೀಟಾಗಿ ಎಣ್ಣೆ, ರುಚಿ, ನೀರು 3 ಮಿಕ್ಸ್ ಆಗೋ ಥರ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ನಾನು ಅದಕ್ಕೆ 1-2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ಗೋಧಿ ಹಿಟ್ಟನ್ನು ಹಾಕೊಳ್ಳಿ. ನೀರು ಗೋಧಿ ಹಿಟ್ಟು ಎರಡೂ ಒಂದೇ ಪ್ರಮಾಣದಲ್ಲಿ ತಗೊಂಡು ಹಾಕಿದ್ರೂ ಅದು ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೆ ಕಲಿಸ್ತಾನೆ 2 ಕಪ್ ಗೋಧಿ ಹಿಟ್ಟಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೀವು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಾಂದರೆ ನೀವು ಅದು ನೀರು ಸೊಪ್ಪು ಬೇಯಿಸಿದ ನೀರು ಸಾಲಿಲ್ಲ ಅಂದರೆ ಎಕ್ಸ್ಟ್ರಾ ನೀವು ನಾರ್ಮಲ್ ವಾಟರು ಕೂಡ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ನಾದೋದ್ರಿಂದ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ನೀರು ಹಾಕ್ಕೊಂಡು ನಾನು ಅದನ್ನು ನಾದ್ಕೊತಾ ಇದ್ದೀನಿ ಚೆನ್ನಾಗಿ. ಪಾಲಕ್ ಸೊಪ್ಪಿನ ಚಪಾತಿ ಮಕ್ಕಳಿಗೆ ಕೊಡೋದ್ರಿಂದ ಚಪಾತಿ ತಿನ್ನಲ್ಲ ಅನ್ನೋ ಮಕ್ಕಳು ಸುದ ನನಗೆ ಇನ್ನೂ ಚಪಾತಿ ಬೇಕಮ್ಮ, ಇನ್ನೂ ಡಿಫ್ರೆಂಟಾಗಿ ಮಾಡಿಕೊಡು, ಬೇರೆ ಬೇರೆ ಕಲರಲ್ಲಿ ಮಾಡಿಕೊಡಮ್ಮ ಅಂತ ಕೇಳ್ತಾರೆ. ಇವಾಗ ಚಪಾತಿ ಎಲ್ಲ ನಾದಿದ್ದಾಗಿದೆ. ಇವಾಗ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಮೇಲ್ಗಡೆ ಸವರ್ಬಿಟ್ಟು ನೀಟಾಗಿ ಎಲ್ಲಕ್ಕೂ ಪೂರ್ತಿ ಹಿಟ್ಟಿಗೆಲ್ಲ ಆಗೋ ಥರ ಎಣ್ಣೆನ ಸವರ್ಕೊಂಡು ನಾನು ಇಟ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತೀನಿ. ನೀವು ಬೇಕಿದ್ರೆ ಚಪಾತಿನ ಇವಾಗಲೇ ಲಟ್ಟಿಸ್ಕೋಬೋದು, ಅಷ್ಟು ಸ್ಮೂತಾಗಿ ಆಗಿದೆ ಚಪಾತಿ ಹಿಟ್ಟು ನೋಡಿ. ಇವಾಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಒಂದು 10 ನಿಮಿಷ ಅಷ್ಟು ಅದನ್ನು ನೆನೆಯಕ್ಕೆ ಬಿಡೋಣ. ಇವಾಗ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ನೀರು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 3 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಮಧ್ಯಕ್ಕೆ ಕಟ್ ಮಾಡಿ 2 ಹೋಳುಗಳ ಥರ ಮಾಡಿಕೊಂಡು ಅದನ್ನು ಬೇಯಕ್ಕಿಡೋಣ ಮುಚ್ಚಿ. ಒಂದು 1/4 ಗಂಟೆ ಆದರೂ ಬೇಯಬೇಕು. ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಒಂದು 3 ವಿಸಿಲ್ ಅಥವಾ 2 ವಿಸಿಲ್ ಹೊಡೆಸ್ಕೊಂಡ್ರೆ ಇನ್ನೂ ನಿಮಗೆ ಟೈಮ್ ಸೇವ್ ಆಗುತ್ತೆ ಬೇಗ. ಈ ರೀತಿ ಚಾಕು ಚುಚ್ಚಿ ನಾನು ಬೆಂದಿದೆಯಾ ಅಂತ ನೋಡ್ಕೊತಾ ಇದ್ದೀನಿ. ಇವಾಗ ಆಗಿದೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ರಷ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಆಲೂಗೆಡ್ಡೆ ಪಲ್ಯಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಕಡಲೆಬೇಳೆ, ಎಣ್ಣೆ, ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ನಾನು ತಗೊಂಡಿದ್ದೀನಿ. ಇವಾಗ ನಾವು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1-2 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಸಾಸಿವೆ ಕಾಳು ಹಾಕ್ಕೊಂಡು ನಾನು ಇವಾಗ ಸಿಡಿಸ್ಕೊತಾ ಇದ್ದೀನಿ. ಇವಾಗ ಸಾಸಿವೆ ಕಾಳು ಸಿಡಿದಿದ್ದಾಗಿದೆ.
ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಕರಿಬೇವು ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೆ, ಕಣ್ಣಿನ ದೃಷ್ಟಿಗೆ ಒಳ್ಳೆಯದು, ಏರ್ ಚೆನ್ನಾಗಿರುತ್ತೆ, ಏರ್ ಕಪ್ಪಾಗುತ್ತೆ. ಏರ್ ಬಗ್ಗೆ ಕರಿಬೇವು ಸೊಪ್ಪಿನ ಬಗ್ಗೆ ಹೇಳ್ತಾ ಇದ್ದರೆ ಟೈಮೇ ಸಾಲಲ್ಲ, ಅಷ್ಟು ಇದಿರುತ್ತೆ ಅದರಲ್ಲಿ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮಕ್ಕಳು ಹಂಗೆ ಹಾಕಿದ್ರೆ ತಿನ್ನಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಕರಿಬೇವಿನ ಸೊಪ್ಪನ್ನು ತಂದು ತೊಳೆದಿಟ್ಕೊಂಡು ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನು ಪೌಡ್ರು ಮಾಡಿಟ್ಕೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ನಾನು ಅಡುಗೆಗೆ ಬಳಸ್ತೀನಿ. ಅದರಿಂದ ಮಕ್ಕಳಿಗೆ, ದೊಡ್ಡವ್ರಿಗೆ ಅದನ್ನು ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಆವಾಗ ಅವರು ಸುಮ್ಮನೆ ತಿನ್ಕೊತಾರೆ. ನಾವೇನಾದರೂ ಹಂಗೆ ಒಗ್ಗರಣೆಗೆ ಎಲೆ ಸಹಿತ ಏನಾದರೂ ಹಾಕಿದ್ರೆ ಅವರು ತಿನ್ನೋದೇ ಇಲ್ಲ. ದೊಡ್ಡವರಾದರೂ ಅಷ್ಟೇ, ಮಕ್ಕಳಾದರೂ ಅಷ್ಟೇ. ಯಾವಾಗಲೂ ನಾವು ಮಕ್ಕಳ ಮೇಲೆ ಹೇಳ್ತೀವಿ, ದೊಡ್ಡವರೇ ತಿನ್ನಲ್ಲ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಇವಾಗ ಮೆತ್ತಗಾಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಬಾಡಿಸ್ಕೊತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಬಾಡಿದ್ದಾಗಿದೆ. ಈಗ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಅರಿಶಿನ, ಈರುಳ್ಳಿ ನಾವೇನು ಫ್ರೈ ಮಾಡ್ಕೊತಾ ಇದ್ದೀವಿ ಆ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಅರಿಶಿನಕ್ಕೆ. ಆ ರೀತಿ ಹಾಕ್ಕೊಂಡು ಅರಸಿ ಸ್ಮೆಲ್ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಅದು ಫ್ರೈ ಆಗ್ತಾಯಿದೆ. ಇವಾಗ ಅದು ಫ್ರೈ ಆಗಿದ್ದಾಗಿದೆ. ಇವಾಗ ನಾವೇನು ಕ್ರಷ್ ಮಾಡಿ ಸಿಪ್ಪೆ ತೆಗೆದು ಇಟ್ಟಿಟ್ಕೊಂಡಿದ್ವಿ ಬೇಯಿಸ್ಕೊಂಡು ಆಲೂಗೆಡ್ಡೆನ, ಅದನ್ನು ನಾನು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಈ ರೀತಿ ಪೇಸ್ಟ್ ಥರ ಬೇಡ, ನಮಗೆ ಕ್ಯೂಬ್ ಥರ ಬೇಕು ಅಂದರೆ ನೀವು ಬೇಯಿಸ್ಬಿಟ್ಟು ಅದನ್ನು ಕ್ಯೂಬ್ ಥರನೇ ಮಾಡಿಕೊಂಡು ನೀವು ಆಲೂಗೆಡ್ಡೆ ಪಲ್ಯ ಮಾಡಿಕೊಂಡು ಆ ರೀತಿಯೂ ಚೆನ್ನಾಗಿರುತ್ತೆ. ಆದರೆ ಈ ರೀತಿ ಮಾಡಿದ್ರೆ ಹೋಟೆಲ್ ಸ್ಟೈಲಲ್ಲಿ ನಾನು ಮಾಡಿ ತೋರಿಸಿರೋದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಚಪಾತಿಗೆ, ದೋಸೆಗಂತೂ, ಮಸಾಲೆ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್. ಇವಾಗ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಇವಾಗ ಅದಕ್ಕೆ ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಪಕ್ಕಕ್ಕೆ ಎತ್ತಿಡೋಣ. ಇವಾಗ ಮಿಕ್ಸ್ ಆಯಿತು. ಇವಾಗ ಅದನ್ನ ಪಕ್ಕಕ್ಕೆ ಎತ್ತಿಟ್ಟು ಇವಾಗ ನಾವು ಶೇಂಗಾ ಚಟ್ನಿಗೆ ರೆಡಿ ಮಾಡ್ಕೋಬೇಕು. ಶೇಂಗಾ ಚಟ್ನಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಹಿಡಿಯಷ್ಟು ಕಡಲೆ ಬೀಜನ ಅಥವಾ ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲಷ್ಟು ಕಡಲೆ ಬೀಜನ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದು ಫ್ರೈ ಆಗಿದೆ. ಅದು ಕಡಲೆ ಬೀಜ ಫ್ರೈ ಆಗಬೇಕು, ಆದರೆ ಕಪ್ಪಗಾಗಬಾರ್ದು. ಕಮ್ಮಿ ಉರಿಲಿ ನಾವು ಅದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಚಟ್ನಿಗೆ ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಇವಿಷ್ಟನ್ನು ಹಾಕ್ಕೊಂಡು ನಾವು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಚಟ್ನಿ ರೆಡಿ. ಇವಾಗ ನಾವು ಚಪಾತಿ ಹಿಟ್ಟು ಏನು ನಾದಿ ಇಟ್ಟಿದ್ವಿ, ಇವಾಗ ಅದು ಆಗಿದೆ. ಎಷ್ಟು ಸ್ಮೂತಾಗಿ ಬಂದಿದೆ ಗೊತ್ತಾ. ಚಪಾತಿ ಸುಡ್ತಾಯಿದ್ರೆ ಉಬ್ಬುತ್ತೆ ಪೂರಿ ಥರ, ಅಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಹಿಟ್ಟು. ಇವಾಗ ನಾನು ಹಸಿಟ್ಟಲ್ಲಿ ನಾನು ಅದನ್ನು ಒತ್ಕೊತಾ ಇದ್ದೀನಿ. ಇಲ್ಲ ನೀವು ಹಸಿಟ್ಟು ಬೇಡ ಅಂದರೆ ನೀವು ಎಣ್ಣೆಲೂ ಕೂಡ ಅದನ್ನು ಒತ್ಕೋಬೋದು. ನನಗೆ ಎಣ್ಣೆಲಿ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ, ಅದಕ್ಕೋಸ್ಕರ ನಾನು ಹಿಟ್ಟಲ್ಲೇ ಹಾಕ್ಕೊಂಡು ನಾನು ಚಪಾತಿನ ನಾದ್ಕೊತಾ ಇದ್ದೀನಿ. ನಾನು ಒಂದು 10 ಚಪಾತಿಯಷ್ಟು ಒಂದೇ ಸಾರಿ ನಾನು ಲಟ್ಟಿಸ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ನಾನು ಚಪಾತಿನ ಸುಡ್ತೀನಿ. ಇಲ್ಲಾಂದರೆ ಇಲ್ಲಿ ಒತ್ತೋದು ಅಲ್ಲಿ ಸುಡೋದು ಮಾಡೋಕ್ಕೆ ಹೋದರೆ ಇಲ್ಲಿ ಚಪಾತಿ ಇಲ್ಲಿ ಸರಿ ಬರೋಲ್ಲ, ಇಲ್ಲ ಒತ್ತಕ್ಕಾಗಲ್ಲ ನೀಟಾಗಿ, ಆ ರೀತಿ ಆಗಿಬಿಡುತ್ತೆ. ಅದಕ್ಕೆ ಒಂದು 10 ಚಪಾತಿಯಷ್ಟು ನಾನು ಒತ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ನಾನು ಚಪಾತಿನ ಸುಡ್ತೀನಿ. ಇವಾಗ ಆಗಿದೆ ಅದು. ಇವಾಗ ಸ್ಟವ್ ಹಚ್ಚಿ ಒಂದು ತವ ಅಥವಾ ರೊಟ್ಟಿ ಕಲ್ಲು ಏನಿದೆ ಅದನ್ನು ಇಟ್ಟು ಕಾಯಕ್ಕಿಟ್ಟಿದ್ದೆ. ಇವಾಗ ಅದು ಕಾದಿದೆ. ಇವಾಗ ಚಪಾತಿನ ನಾವು ಬೇಯಿಸ್ಕೊಳ್ಳೋಣ. ರೊಟ್ಟಿ ಕಲ್ ಮೇಲೆ ಈರುಳ್ಳಿ ಸವರಿ, ನಾನು ಎಣ್ಣೆ ಹಚ್ಚಿ ಈರುಳ್ಳಿ ಸವರಿ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಬೇಯ್ತಾ ಇದೆ ಇವಾಗ ಚಪಾತಿ. ನಾನು ಮೊದಲಿಗೆ ಚಪಾತಿಗೆ ಎಣ್ಣೆ ಹಚ್ಚಲ್ಲ. ಆ ರೀತಿ ಹಚ್ಚೋದ್ರಿಂದ
ಅದು ಬೇಗ ಸೀದೋಗೋ ಚಾನ್ಸಸ್ ಜಾಸ್ತಿ. ಅದಕ್ಕೋಸ್ಕರ ನಾನು ಒಂದು 50% ಅದು ಚಪಾತಿ ಬೆಂದ ಮೇಲೆ ತಿರ್ಗಾ ಮುರ್ಗ ಮಾಡಿ ಆಮೇಲೆ ಎಣ್ಣೆ ಹಚ್ಕೊತೀನಿ. ಆವಾಗ ಚಪಾತಿ ಬೆಂದಿರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಚಪಾತಿ. ನೀವು ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಿದ್ರೆ ನೀವು ಚಪಾತಿಗೆ ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸ್. ಓಕೆನಾ? ಇವಾಗ ನೋಡಿ ಚಪಾತಿ ಆಗ್ತಾಯಿದೆ. ನೋಡಿ ಎಷ್ಟು ಕೇರ್ ತಗೊಂಡು ಮಾಡಿದ್ರೂ ಸ್ವಲ್ಪ ಆದರೂ ಕಪ್ಪಾಗ್ತಾ ಇದೆ. ನೀವು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸದಾಗಿ ಅಡುಗೆಗಳನ್ನ ಹಾಕೋದ್ರೂ ನಿಮ್ಗೆ ಬೇಗ ಅಡುಗೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಹೊಸಬರಿಗೆ ಚಾನ್ಸ್ ಕೊಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ಓಕೆನಾ? ನಿಮ್ಮಿಂದ ಯಾರೋ ಒಬ್ಬರು ಬೆಳೀತಾರೆ ಅಂದರೆ ನಿಮಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಇವಾಗ ಒಂದೊಂದೇ ಚಪಾತಿನ ಬೇಯಿಸ್ಕೊಂಡಿದ್ದಾಗಿದೆ. ಇವಾಗ ಕೊನೆಯ ಚಪಾತಿನ ನಾನು ಬೇಯಿಸ್ಕೊತಾ ಇದ್ದೀನಿ. ಅಷ್ಟು ಹಿಟ್ಟಲ್ಲಿ ನನಗೆ ಮಿನಿಮಮ್ ಒಂದು 20 ಚಪಾತಿ ಆಗುತ್ತೆ, ಒಂದು 20-25 ಚಪಾತಿ ಆಗುತ್ತೆ. ಓಕೆನಾ? 2-2.5 ಕಪ್ಪು ಗೋಧಿ ಹಿಟ್ಟಿಗೆ 25 ಚಪಾತಿ ಆಗುತ್ತೆ ನನಗೆ. ಇವಾಗ ಅದು ಸುಟ್ಟಿದ್ದೆಲ್ಲ ಆಗಿದೆ. ಇವಾಗ ಕೊನೆಯ ಚಪಾತಿ. ಇವಾಗ ಅದನ್ನ ನೀಟಾಗಿ ರೋಸ್ಟ್ ಮಾಡಿಕೊಂಡು ತುಪ್ಪನ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಎರಡು ಕಡೆ 50% ಬೆಂದಿದೆ. ಎಷ್ಟು ಚೆನ್ನಾಗಿರುತ್ತೆ ಒಂದು ಪೂರಿ ಥರ. ಇವಾಗ ಚಪಾತಿ ಎಲ್ಲ ಸುಟ್ಕೊಂಡಾಗಿದೆ. ಕೊನೆಯಲ್ಲಿ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ನಾನು. ನೋಡಿ ಫೈನಲಿ ಚಪಾತಿ, ಶೇಂಗಾ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ, ಲೇಯರ್ ಚಪಾತಿ ಬಂದಿದೆ ಗೊತ್ತಾ? ನಿಜವಾಗ್ಲೂ ನಾವು ಲೇಯರ್ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಾಗ್ಲೂ ಆ ರೀತಿ ಬರಲ್ಲ ನಮಗೆ. ಎಷ್ಟು ಚೆನ್ನಾಗಿ ಚಪಾತಿ ಬಂದಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಪಾಲಕ್ ಸೊಪ್ಪಿನ ಚಪಾತಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಟೇಸ್ಟಾಗಿ ಬಂದೈತೆ. ರೆಡಿ. ಇವಾಗ ಸರ್ವ್ ಮಾಡಿದ್ದೀನಿ. ತಿಂತಾಯಿದ್ರೆ ಇನ್ನೂ ಕಲರಾಗಿ ಮಾಡಲ್ಲ. ಯಾಕೆ ಒಂದೇ ಥರ ಚಪಾತಿ ಮಾಡಿಕೊಡ್ಬೇಕು, ಒಂದೇ ಥರ ತಿನ್ನಬೇಕು? ಯಾರು ತಿನ್ನಲ್ಲ ಒಂದೇ ಥರ ಮಾಡಿಕೊಡ್ತಾರಲ್ಲ. ನಾವೇ ತಿನ್ನಲ್ಲ, ಇನ್ನು ಮಕ್ಕಳು ತಿಂತಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.